ಬಿಸಿಲಿನ ನಾಡು ಎಂದೇ ಖ್ಯಾತಿ ಪಡೆದಿರುವಂಥ ಯಾದಗಿರಿ ಜಿಲ್ಲೆಯ ಜನರು ಈಗ ಚಳಿಗೆ ಹೆದರುವಂತಾಗಿದೆ. ಯಾಕಂದರೆ ಕಳೆದ 2-3 ದಿನಗಳಿಂದ ವಿಪರೀತ ಚಳಿ ಮತ್ತು ಶೀತ ಗಾಳಿಯಿಂದ ಅಕ್ಷರಶಃ ಯಾದಗಿರಿ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಸದ್ಯ ನಾನೀಗ ಯಾದಗಿರಿ ನಗರದಲ್ಲಿ ಪ್ರಮುಖ ಒಂದು ಉದ್ಯಾನವನದಲ್ಲಿದ್ದೀನಿ. ಈ ಒಂದು ಉದ್ಯಾನವನಕ್ಕೆ ಬೆಳಗ್ಗೆ ಸಾಕಷ್ಟು ಜನ, ನೂರಾರು ಜನರು ವಾಯುವಿಹಾರಕ್ಕೆ ಸಹಿತ ಬರ್ತಾರೆ. ಆದರೆ ಬೆಳಗ್ಗೆ 6:30 ಆದರೂ ಸಹಿತ ಮನೆಯಿಂದ ಹೊರಗಡೆ ಸಹಿತ ಬರೋಕ್ಕೆ ಜನರಿಗೆ ಆಗ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ಚಳಿ ಕೂಡ ಜಾಸ್ತಿ ಇದೆ, ಶೀತ ಗಾಳಿ ಕೂಡ ಜಾಸ್ತಿ ಆಗಿದೆ. ನಿನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು ಒಂದು ಸೂಚನೆ ಕೂಡ ಕೊಟ್ಟಿದ್ದರು. ಅಂದರೆ ಈಗ ಸದ್ಯ ಇರುವಂಥ ಚಳಿಗೂ 5-6% ಕಡಿಮೆ ಆಗುತ್ತೆ. ಅಂದರೆ ಉಷ್ಣಾಂಶ ಕಡಿಮೆ ಆಗುತ್ತೆ, ವಿಪರೀತ ಚಳಿ ಮತ್ತು ಶೀತ ಗಾಳಿ ಆಗುತ್ತೆ, ಎಚ್ಚರದಿಂದಿರಿ ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಕೂಡ, ಸೂಚನೆ ಕೂಡ ಕೊಟ್ಟಿದ್ದರು. ನೋಡ್ಬೋದು ಇದು ಯಾದಗಿರಿ ಬೆಟ್ಟ ಏನಿದೆ, ಆ ಒಂದು ಯಾದಗಿರಿ ಬೆಟ್ಟ ಬೆಳಗ್ಗೆ 6:30 7 ಗಂಟೆ ಆದರೂ ಸಹಿತ ಮಂಜಿನಿಂದ ಆವರಿಸಿಕೊಂಡಿದೆ. ಸಂಪೂರ್ಣವಾಗಿ ಕ್ಲಿಯರ್ ಆದಂಥ ಪಿಕ್ಚರ್ ಕೂಡ, ಒಂದು ಬೆಟ್ಟದ ಪಿಕ್ಚರ್ ಕೂಡ ಕಾಣ್ತಾ ಇಲ್ಲ. ಸಾಕಷ್ಟು ಜನರು ಚಳಿಗೆ ಹೆದರುವಂತಾಗಿದೆ. ಮಕ್ಕಳ ಮೇಲೆ ಸಹಿತ ಸಾಕಷ್ಟು ಪರಿಣಾಮ ಬೀರುವಂಥ ಸಾಧ್ಯತೆ ಕೂಡ ಸಾಕಷ್ಟು ಇರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಜನರು ಬೆಳಗ್ಗೆ 6 ಗಂಟೆ ಸಹಿತ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. 6 ಗಂಟೆ ಆದರೆ ಸಾಕು, ಏನು ಸೌದೆಗಳನ್ನು ತಂದು ಅದಕ್ಕೆ ಬೆಂಕಿ ಹಚ್ಚಿ ಕಾಸ್ಕೊಳ್ಳುವಂಥ ಕೆಲಸ ಕೂಡ ಈಗ ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದಲ್ಲಿ ಕಾಣ್ತಾ ಇದೆ. ಜೊತೆಗೆ ನಗರ ಪ್ರದೇಶದಲ್ಲಿ ಈ ಒಂದು ಉದ್ಯಾನವನಕ್ಕೆ ಬರುವಂಥ ಸಾಕಷ್ಟು ಜನರು ಸ್ವೆಟರ್ ಮತ್ತು ಮಫ್ಲರ್ ಅನ್ನು, ಅಂದರೆ ಚಳಿಯಿಂದ ಯಾವ ರೀತಿ ಬಚಾವ್ ಆಗಬೇಕಂತೇಳಿ ಪ್ಲಾನ್ ಮಾಡಿಕೊಂಡು ವಾಯುವಿಹಾರಕ್ಕೆ ಸಹಿತ ಸಾಕಷ್ಟು ಜನರು ಬರ್ತಾ ಇರುವಂಥದ್ದು. ಈ ಒಂದು ಚಳಿಯಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಮತ್ತು ಯಾದಗಿರಿ ಜಿಲ್ಲೆ ಜನ ಅಂದರೆ ಸಾಕಷ್ಟು ಬಿಸಿಲು ನಾಡಿಗೆ ಅಂತ ಪ್ರಸಿದ್ಧಿಯಾಗಿರುವಂಥದ್ದು. ಬಿಸಿಲು ನಮಗೆ ಈ ಒಂದು ಜಿಲ್ಲೆ ಜನರಿಗೆ ಕಾಮನ್ ಆಗಿರುವಂಥ, ಆದರೆ ಅತಿ ಹೆಚ್ಚು ಚಳಿಯಾದ ಕಾರಣಕ್ಕಾಗಿ ಯಾವ ರೀತಿ ಸಮಸ್ಯೆ ಅನುಭವಿಸ್ತೀವಿ, ಜೊತೆಗೆ ಅವ್ರಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅನ್ನೋ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ವಾಯುವಿಹಾರಕ್ಕೆ ಬಂದರೆ ವೈದ್ಯರಿದ್ದಾರೆ. ಸರ್, ಈಗ ಸಾಕಷ್ಟು ಪ್ರಮಾಣದಲ್ಲಿ ಚಳಿ ಆಗ್ತಿದೆ. ಅಂದರೆ ಈಗ ನಾರ್ಮಲ್ ಆಗಿ ಒಂದು 3-4 ಡೇಸ್ ಹಿಂದ್ಗಡೆ ನೋಡಿದರೆ ಸಾಕಷ್ಟು ಕಡಿಮೆ ಇತ್ತು ಚಳಿ, ಈಗ ಜಾಸ್ತಿ ಆಗ್ತಿದೆ. ಇದರಿಂದ ಯಾವ ರೀತಿ ಫೀಲ್ ಆಗುತ್ತೆ ಮತ್ತು ಏನು ಪರಿಣಾಮ ಬೀರ್ಬೋದು ಸರ್? ನಾವು ನೋಡ್ತಾ ಇದ್ದೀವಿ ಲಾಸ್ಟ್ 3-4 ದಿನದಿಂದ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತಲ ಕಲಬುರಗಿ ಆಗಲಿ, ರಾಯಚೂರು ಆಗಲಿ, ಹಿಂಗೆ ಕೋಲ್ಡ್ ಜಾಸ್ತಿ ಆಗಿದೆ. ನಾವು ಈ ಟೈಮಲ್ಲಿ ವಿಂಟರ್ ಡಿಸೆಂಬರಲ್ಲಿ 20, 22 ಇರೋವಂಥ 19 ಇರೋವಂಥ ಟೈಮಲ್ಲಿ, ಇವಾಗ ಮೊನ್ನೆ ಮಂಡೇ 13, 14 ಏನೋ ಇತ್ತು. ನಾವು ದಿನನಿತ್ಯ ವಾಕಿಂಗ್ ಹೋಗ್ತೀವಿ. ಬೆಳಗ್ಗೆ 5:30ಗೆ ಹೋಗೋರು ಇವಾಗ 7 o'clock 7:15 ಹಂಗೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಆಮೇಲೆ ತಾವು ಹೇಳ್ದಂಗೆ ಜಿಲ್ಲಾಡಳಿತ ಕಡೆಯಿಂದನೂ ಕೂಡ ಒಂದು ಸುತ್ತಲೇ ಬಂದಿತ್ತು ಕೋಲ್ಡ್ ವೆದರು. ಇನ್ನು ನೆಕ್ಸ್ಟ್ ಒಂದು ವಾರ ಇರುತ್ತೆ, ಒಂದು 5-6 ಡಿಗ್ರಿ ಯಾವ್ರೇಜ್ಗಿಂತ ಒಂದು 5-6 ಡಿಗ್ರಿ ಕಮ್ಮಿ ಇರುತ್ತೆ ಅಂತಂದರೆ ಸುಮಾರು ಒಂದು 13, 14, 15 ಯಾದಗಿರಿಯಲ್ಲಿ ಇರುತ್ತೆ. ಅದಕ್ಕೆ ನಾವು ಹೇಗೆ ಎಚ್ಚರ ವಹಿಸಬೇಕು ಅಂತ ಒಂದು ಸುತ್ತಲಿನೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ತಾವು ಹೇಳ್ದಂಗೆ ಕೋಲ್ಡ್ ವೆದರಲ್ಲಿ ಸ್ವಲ್ಪ ನಾವು ಗಮನ ವಹಿಸಬೇಕು. ಎಸ್ಪೆಷಲಿ ಏನಪ್ಪ ಅಂತಂದರೆ ವಯಸ್ಸಾದವರು ಆಗಲಿ ಅಥವಾ ಚಿಕ್ಕ ಪುಟಾಣಿ ಮಕ್ಕಳಾಗಲಿ ಏನಾಗುತ್ತೆ, ಒಂದು ಎಸ್ಪೆಷಲಿ ಹಾರ್ಟ್ ಕೋಲ್ಡ್ ಇದ್ದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳಂತ ಹೇಳ್ತೀವಿ, ಬ್ಲಡ್ ವೆಸಲ್ಸು ನ್ಯಾರೋ ಆಗ್ತವೆ, ಕನ್ಸ್ಟ್ರಿಕ್ಟ್ ಆದಾಗ ಏನಾಗುತ್ತೆ, ಸ್ವಲ್ಪ ಹಾರ್ಟ್ ಹೆಚ್ಚಿನ ಒತ್ತಡ ಆಗುತ್ತೆ, ಜಾಸ್ತಿ ಪಂಪ್ ಮಾಡಬೇಕಾಗತ್ತೆ. ಅದರಿಂದ ಬ್ಲಡ್ ಪ್ರೆಷರು, ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆಪ್ಪ ಅಂತಂದರೆ ಎದೆನೋವು ಬರೋದು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರ್ತದೆ. ಆಮೇಲೆ ಚರ್ಮದ ಎಸ್ಪೆಷಲಿ ಸ್ಕಿನ್ ಮೇಲೆ ತುಂಬ ಪರಿಣಾಮ ಆಗುತ್ತೆ ಕೋಲ್ಡ್ ವೆದರು. ಡ್ರೈ ಸ್ಕಿನ್, ಈ ಥರ ಕೋಲ್ಡ್ ವೆದರಲ್ಲಿ ಡ್ರೈ ಇರೋದ್ರಿಂದ ಡ್ರೈ ಸ್ಕಿನ್, ಎಕ್ಸಿಮಾ ಅಂತ ಹೇಳ್ತೀವಿ, ಸೊರೋಸಿಸ್ ಅಂತ ಏನು ಹೇಳ್ತೀವಿ, ಡ್ರೈ ಸ್ಕಿನ್, ಆಮೇಲೆ ಕ್ರ್ಯಾಕ್ಸ್ ಬರೋದಾಗಲಿ. ಸೊ ಇದರಿಂದ ನಾವು ಹೇಗೆ ಗಮನ ವಹಿಸಬೇಕು ಅಂತಂದರೆ ಡೀಪ್ ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಈಗ ಆಮೇಲೆ ಆಸ್ತಮಾ ಅಂತ ಕಾಯಿಲೆ ಎಲ್ಲರಿಗೂ ಗೊತ್ತಿರ್ತದೆ. ಅಂಥ ಕಾಯಿಲೆ ಇರೋರು ಏನಾಗುತ್ತೆ, ಈ ಉಸಿರಾಟದ ಪೈಪ್ ಏನಿರುತ್ತೆ, ಟ್ರೇಕಿಯಲ್ ಅಂತ ಏನೇನು ಹೇಳ್ತೀವಿ ನಾವು, ಅದನ್ನು ಕೂಡ ಸಣ್ಣ ಆಗುತ್ತೆ, ಬ್ರಾಂಕೋಸ್ಪ್ಯಾಸಮ್ ಅಂತ ಹೇಳ್ತೀವಿ. ಓಕೆ, ಅದರಿಂದ ನಾವು ಉಸಿರಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆಸ್ತಮಾ ಅಂತ ಕಾಯಿಲೆ ಇರೋರಿಗೂ ಕೂಡ ಸ್ವಲ್ಪ ದಮ್ ಬರೋದಾಗಲಿ, ಆಮೇಲೆ ಕಫ ಕಟ್ಟೋದಾಗಲಿ. ಸೊ ಇಂಥವು ನಾನಾ ಪರಿಣಾಮಗಳು ತುಂಬ ಕೋಲ್ಡ್ ವೆದರ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗುತ್ತೆ. ಅದನ್ನು ನಾವು ಅದಕ್ಕೋಸ್ಕರ ವಯಸ್ಸಾದವರು ಬೆಳಗ್ಗೆ 4 ಗಂಟೆ 5:30 6 ಗಂಟೆಗೆ ಬರಬಾರ್ದು. ಒಂದು ಸುಮಾರು 8 ಗಂಟೆ ಆದಮೇಲೆ ವಾಕಿಂಗ್ ಎಲ್ಲ ಮಾಡ್ಬೋದು. ಮನೆಯಲ್ಲಿ ಬಿಸಿ ಊಟ ಆಗಲಿ, ಸೂಪ್ ಆಗಲಿ, ಟೀ ಕಾಫಿ ಆಗಲಿ, ಆ ಥರ ತೊಗೊಂಡು ಸ್ವಲ್ಪ ಬಾಡಿ ವಾರ್ಮನ್ನು ಇಟ್ಕೋಬೇಕು ಅಂತ ನಂದು ಒಂದು ಅಭಿಪ್ರಾಯ.
ಇನ್ನೊಬ್ಬರು ವೈದ್ಯರಿದ್ದಾರೆ, ಅಂದರೆ ಮಕ್ಕಳ ತಜ್ಞ ವೈದ್ಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ವಿಪರೀತ ಚಳಿ, ಯಾಕಂದರೆ ಈಗ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಬಿಸಿಲಿರುತ್ತೆ ಒಂದು ಕಡೆ. ಈಗ ಚಳಿಗಾಲದಲ್ಲಿ ಇಷ್ಟು ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಚಳಿ ಇರಲಿಲ್ಲ. ಆದರೆ ಒಂದು 3-4 ದಿನಗಳಿಂದ ಜಾಸ್ತಿ ಚಳಿಯಾಗಿದೆ. ಅಂದರೆ ಉಷ್ಣಾಂಶ 19-21 ಡಿಗ್ರಿ ಸೆಲ್ಸಿಯಸ್ ಇತ್ತು, ಈಗ ಕಡಿಮೆ ಆಗಿದೆ. ಸೊ ಇದರಿಂದ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು? ಆಮೇಲೆ ಜನರು ವಾಯುವಿಹಾರಕ್ಕೆ ಬರೋಕ್ಕೂ ಸಹಿತ ಹಿಂದೇಟಾಗ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗಿನ ಮಕ್ಕಳ ತಜ್ಞರಾಗಿರೋದ್ರಿಂದ ನಾನು ಏನು ಹೇಳ್ಬೇಕಂದರೆ, ಮಕ್ಕಳಲ್ಲಿ ಮೇನ್ಲಿ ಅಲರ್ಜಿ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಈಗ ಬೆಳಗ್ಗೆ ಎದ್ದವರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಮೇನ್ ಅದರದ್ದು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ. ಅಲರ್ಜಿಲಿಂದ ಬ್ರಾಂಕೈಟಿಸ್ ಆಗಿ ತುಂಬ ಉಸಿರಾಟದ ತೊಂದರೆಯಿಂದ ಬರ್ತಾ ಇದ್ದಾರೆ ಹುಡುಗರು. ಇನ್ನೊಂದು ಏನಂತಂತಂದರೆ, ಅತಿ ಹೆಚ್ಚು ಶೀತ ಆಗೋದ್ರಿಂದ ಅವ್ರದ್ದು ಬ್ಲಡ್ ಶುಗರಲ್ಲೂ ತುಂಬ ಹುಡುಗರು ಹೈಪೋಗ್ಲೈಸಿಮಿಯಾಗಿ ಬರ್ತಾ ಇದ್ದಾರೆ, ಅದೊಂದು. ಆಮೇಲೆ ಇನ್ನೊಂದು ಸ್ಕಿನ್ ಪ್ರಾಬ್ಲಮ್ಸ್, ಚರ್ಮದ ಸಂಬಂಧ ಪ್ರಾಬ್ಲಮ್ಸ್ಗಳನ್ನೂ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಮೇನ್ ಏನಂದರೆ ಅವ್ರಿಗೆ ಬೆಳಗ್ಗೆ 6 to 8 ಸ್ವಲ್ಪ ಅವ್ರಿಗೆ ಬಿಸಿಯಾದ ಅಂದರೆ ಬೆಚ್ಚಗೆ ಇಡಬೇಕು. ಮತ್ತು ಒಳ ಉಡುಪುಗಳನ್ನು ಸ್ವಲ್ಪ ಸ್ಕೂಲಿಗೆ ಹೋಗುವಾಗ ಸ್ವೆಟರ್ಸ್ ಜಾಕೆಟ್ಸ್ ಹಾಕಿ ಕೊಡಬೇಕು. ಮತ್ತು ಇಯರ್ ನೋಸ್ ಸ್ವಲ್ಪ ಕಾಟನಲ್ಲಿ ಇಟ್ಬಿಟ್ಟು ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೋಬೇಕಂತ ನನ್ನ ಅಭಿಪ್ರಾಯ. ಇದು ಇಲ್ಲಿರುವಂಥ ವೈದ್ಯರು ಮತ್ತು ಹಾಗೂ ವಾಯುವಿಹಾರಕ್ಕೆ ಬಂದಿರುವಂಥ ಜನರು ಹೇಳುವಂಥ ಮಾತಾಗಿದೆ. ಸಾಕಷ್ಟು ಸಮಸ್ಯೆ ಆಗುತ್ತೆ, ಅದರಲ್ಲಿ ವಯಸ್ಸಾದ ವಯೋವೃದ್ಧರಿಗಾಗಿರ್ಬೋದು, ಜೊತೆಗೆ ಮಕ್ಕಳ ಮೇಲೆ ಸಹಿತ ಸಾಕಷ್ಟು ಪರಿಣಾಮ ಈ ಒಂದು ಶೀತ ಮತ್ತು ಚಳಿ ಬೀರುತ್ತೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.